ಹಲೋ ಫ್ರೆಂಡ್ಸ್, ಹೆಂಗಂದ್ರೆ ಎಲ್ಲರೂ ಆರಾಮದಾರ ಅಂತ ತಿಳ್ಕೊಳ್ತಾ ಇವತ್ತಿನ ಇನ್ನೊಂದು ಬ್ಲಾಗ್ ಜೊತೆ ನಾ ಬಂದಿದ್ದೇನೋ. ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಿ ಅಂದ್ಕೊಳ್ತೇನು. ವೆಲ್ಕಮ್ ಟು ನಿಖಿತಾ ಪ್ರಪಂಚ ಬ್ಲಾಗ್ಸ್ಗೆ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫುಲ್ ವಿಡಿಯೋ ವಾಚ್ ಮಾಡಿರಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿರಿ. ಒಂದಷ್ಟು ಇದ್ರೊಳಗೆ ನಂದು ಲೈಫ್ ಸ್ಟೋರಿನೂ ಐತಿ, ಅದನ್ನು ನೀವು ತಿಳ್ಕೊಬೇಕಂದ್ರೆ ಫುಲ್ ಎಲ್ಲಿ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋನು. ಫುಲ್ ಬೋರಿಂಗ್ ಮಾಡೋದು ಬೇಡ. ಬೇರೆ ಕತ್ತಿಗಳು ಹೊಡ್ಕೊಂಡು ಕುಂತ್ರೆ ನೀವು ಯಾರೂ ನೋಡೋಂಗಿಲ್ಲ. ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡ್ಕಷ್ಟು ಬೇರೆ ನೋಡಕ್ಕೆ ಹೋಗ್ತೀರಿ. ಸೊ ಏನು ಹೇಳೋದೈತಿಲ್ಲ ಅದನ್ನು ಡೈರೆಕ್ಟ್ ಹೇಳ್ಬಿಡೋನು. ಮಿಕ್ಸ್ ಪಲಾವ್ ಮಾಡೋದು ಬೇಡ, ಬರೀ ಪಲಾವ್ ಅಟ್ಟ ಮಾಡೋನು, ಮಿಕ್ಸ್ ಪಲಾವ್ ಬೇಡ. ಸೊ ಇನ್ನೊಂದು ಸಲ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋನು. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದ್ಕೊಳ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ಗಾಯ್ಸ್, ನೀವು ಆಲ್ರೆಡಿ ನಾನು ಹಿಂದಿನ ಬ್ಲಾಗ್ದಾಗ ನೋಡ್ಬಿಟ್ಟಿರಿ. ನನ್ನ ಹೆಸರು ಏನು ಅಂತೇಳಿ ಕರ್ಷಿ ಎಲ್ಲ. ನನ್ನ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೋ ಅದನ್ನೆಲ್ಲ ಆಲ್ರೆಡಿ ನಾನು ಹೇಳಿದೀನು ಎಪಿಸೋಡ್ 1 ಒಳಗೆ. ಇವಾಗ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿತ್ತು. 2023 ಒಳಗೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ನಿ. 2023 ಒಳಗೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ರೇನು ನಾನು ಒಂದಷ್ಟು ವಿಡಿಯೋಗಳು ಹಾಕಿದ್ನಿ. ಹಾಕಾದ್ಮೇಲೆ ಅವಾಗಿದ್ದು 5G ಫ್ರೀ ನೆಟ್ಟ ಇವೆಲ್ಲ ಏನಿರಾಕಿಲ್ಲ. ಫ್ರೀ ನೆಟ್ ಅಲ್ಲ, ಅನ್ಲಿಮಿಟೆಡ್ ನೆಟ್ಟ ಇದೇನು ಇರಾಕಿಲ್ಲ. ನನ್ನ ಕಡೆ 4G ನನ್ನ ಫೋನ್ ಇತ್ತು. 4G ಸಿಮ್ ಇರಾಕಿಲ್ಲ, 5G ಸಿಮ್ ಇರಾಕಿಲ್ಲ, 5G ಸಿಮ್ ಮೊಬೈಲ್ ಇರಾಕಿಲ್ಲ. 4G ಸಿಮ್ಮ 4G ಫೋನ್ ಇತ್ತು. ಸೊ ಅದಕ್ಕೆ ನೆಟ್ ಹಾಕ್ಷಣನ ವಿಡಿಯೋ ನೆಟ್ ಹಾಕ್ಷಣ ನೋಡಬೇಕಿತ್ತು ನಾವು. ಎಷ್ಟ ಬೇಕಾದರೆ ನೆಟ್ ಹಾಕ್ಷಣ. ಸೊ ಎಷ್ಟೊಂದು ನೆಟ್ಟಕ್ಕೆ ಸರ್ ನೀವು ಆದರೂ ಅಂತ ಹೇಳ್ಕರ್ಷ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ನಿ ಅಂದು ವಿಡಿಯೋಗಳು. ಬಟ್ ವ್ಯೂಸ್ ಏನೋ ಚಲೋ ತನಗೇನೋ ಬರ್ತಿತ್ತು. ವ್ಯೂಸ್ ಆಗಲಿ ಮತ್ತು ಸಬ್ಸ್ಕ್ರೈಬರ್ ಆಗ್ಲೇನು ಒಂದಷ್ಟು ಸಬ್ಸ್ಕ್ರೈಬರನ್ನು ಪಟ್ ಬಂದರು. ಒಂದು 200-300 ಸಬ್ಸ್ಕ್ರೈಬರ್ ಅಂತೂ ಪಟ್ ಬಂದರು. ಮತ್ತು ವ್ಯೂಸನ್ನು ಒಂದು 400-500 ವ್ಯೂಸ್. ಸ್ಟಾರ್ಟಿಂಗನ್ನು ಯಾರಿಗೆ ಅಷ್ಟು ಬರೋಂಗಿಲ್ಲ. ಬಟ್ ನನಗೆ ಸ್ಟಾರ್ಟಿಂಗನ್ನು ಒಂದು 200-300, 1K 800 ಹಿಂಗೆ ವ್ಯೂಸ್ ಬಂದು. ಬಟ್ ಒಂದು 4-5-6 ವಿಡಿಯೋಗಳು ಮಾಡ್ಕರ್ಷ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು ಯೂಟ್ಯೂಬ್ ಚಾನೆಲ್ಲ. ಮತ್ತು 2025 ಮತ್ತೆ ಸ್ಟಾರ್ಟ್ ಮಾಡಿದ್ನಿ. ಮತ್ತು ಅದೇ ಯೂಟ್ಯೂಬ್ ಒಳಗೆ ಮತ್ತೆ ಹಾಗೆ ಸ್ಟಾರ್ಟ್ ಮಾಡಿದ್ನಿ. ಬಟ್ ನೋ ಯೂಸ್. ಸಾರಿ ಗಾಯ್ಸ್, ಹೊರಗೆ ಯಾರೋ ನಮ್ಮ ಮನೆ ಅಂತೀನಿ ಗಾಡಿ ಬಂದಿತ್ತು. ಅದು ಯಾರ ರಿಲೇಷನ್ ಅದು ಬಂದ್ರೇನೋ ಅಂತ ಹೇಳಿ ನಾನು ನೋಡಕ್ಕೆ ಹೋಗಿದ್ನಿ. ಸಾರಿ, ವಿಡಿಯೋ ಸ್ಟಾಪ್ ಮಾಡಿ ಹೋಗಿದ್ದಕ್ಕೆ. ಆಮೇಲೆ 2025 ಒಳಗೆ ಮತ್ತೆ ವಿಡಿಯೋ ಹಾಕಿದಾಗ 20-30 ವ್ಯೂಸ್ ಬರೋದಕ್ಕೆ ನನಗೆ ಮತ್ತೆ ವಿಡಿಯೋ ಹಾಕಬೇಕಂತ ಅನ್ನಿಸ್ಲಿಲ್ಲ. ಬಟ್ ಅನ್ನಿಸ್ಲಿಲ್ಲ. 5 ವರ್ಷ ಆದಮೇಲೆ ನಾನು ಮತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಕಾರಣ ನನ್ನ ಹಸ್ಬೆಂಡ್ ಯಾಕಂತಂದರೆ ನನಗೆ ಸಪೋರ್ಟಿವ್ ಯಾರೂ ಇಲ್ಲ. ನನಗಿಲ್ಲ. ಅಟ್ಲೀಸ್ಟ್ ನಾನು ಯೂಟ್ಯೂಬ್ ಚಾನಲ್ ಅಂದರೂ ಚಾಲೂ ಮಾಡ್ಬೇಕು ಅಂದ್ಕೊಂಡು. ಬಟ್ ನನ್ನ ಕಡೆ ಅಷ್ಟೊಂದು ಚಲೋ ತನಗೆ ಫೋನ್ ಇಲ್ಲ. ಮತ್ತು ನಮ್ಮ ಮನೆಯವರು ಅಲ್ಲಿ ಸಾಲಿ ಕಲಿತೇನು ಓದತೇನು ಅಂತಂದ್ರೆ ಯಾರೂ ಸಪೋರ್ಟ್ ಮಾಡಿಲ್ಲ. ಒಂದು ಸ್ವಲ್ಪನೂ ಸಪೋರ್ಟ್ ಮಾಡಿಲ್ಲ ನನಗೆ. ಯಾರಾದರೂ ಸಪೋರ್ಟಿವ್ ಇದ್ದರೆ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೋದಾಗಿತ್ತೇನು ಅಂತ ಹೇಳಿ ಆಳಾಕತ್ತಿದ್ನಿ. ಅದು ಅಳೋದು ನೋಡಿ ಏನೋ ಮೇ ಬಿ ಗೊತ್ತಿಲ್ಲ. ನೆಕ್ಸ್ಟ್ 1-2 ದಿನ ಬೇಡ್ಕರ್ಷ ಫೋನ್ ತಂದು ಕೊಟ್ಟಿದ್ರು ನನಗೆ. ಓಪೋ A6 Pro ತಂದು ಕೊಡಂತಲೇ. ಆಮೇಲೆ ಅಂದರು ಎದಕ್ಕೆ ತೊಗೊಂಡು ಬಂದು ಈಗ ಅದು EMI ಅಂತ ಹೇಳಿ ಭಾಳ ಐತಿ ಪ್ರಾಬ್ಲಮ್ಸ. ಮತ್ತು ಅದ್ರೊಳಗೆ ಫೋನ್ ಬೇಕಾಗಿತ್ತು ನಿನಗೆ, ಎದಕ್ಕೆ ಫೋನ್ ತೊಗೊಂಡು ಬಂದು ಅಂತ ನಾ ಅನ್ನಿ. ಇಲ್ಲ, ನಿನಗಿದು ಗಿಫ್ಟಾ, ನೀನು ಯೂಟ್ಯೂಬ್ ಮಾಡೋ ಸಲುವಾಗಿ ನಿನಗಿದು ಗಿಫ್ಟಾ, ನೀನು ಯೂಟ್ಯೂಬ್ ಮಾಡ್ತೇನೆ ಅಂತ ಅಂದಿಲ್ಲ, ಅದ್ರ ಸಲುವಾಗಿ ನಾನು ನಿಂಗೆ ಗಿಫ್ಟ್ ಕೊಡತ್ತೇನೋ ಅಂತ ಹೇಳಿ ಅಂತ ಅಂದರು. ಬಟ್ ಅವ್ರು ಫೋನ್ ಕೊಡಿಸಿದಾರಲ್ಲ ಅದ್ರ ಸಲುವಾಗಿ ಆದರೂ ನಾನು ಯೂಟ್ಯೂಬ್ದಾಗ ಸಕ್ಸಸ್ ಆಗಲೇಬೇಕು ಅಂತ ಹೇಳಿ ಅಂದ್ಕೊಂಡೆ. ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೇ ಬಿಟ್ನಿ. ಒಂದಷ್ಟು ಶಾರ್ಟ್ಸ್ ಹಾಕಕ್ಕೆ ಟ್ರೈ ಮಾಡಿನಿ. ಬಟ್ ಫುಲ್ ಶಾರ್ಟ್ಸು ಎಲ್ಲ ವೈರಲ್ ಆಗಕತ್ತು ತಕ್ಕ ಮಟ್ಟಿಗೆ. ಮತ್ತು ಶಾರ್ಟ್ಸ್ದಿಂದನೂ ನನಗೆ ಎಲ್ಲಿಗೆ 400-300 ಓಕೆ 300 ಏನೋ ಇತ್ತು ನನ್ನ ಸಬ್ಸ್ಕ್ರೈಬರ ಯೂಟ್ಯೂಬ್ ಒಳಗೆ. ಬಟ್ ಅಲ್ಲಿಗೆ ಸ್ಟಾಪ್ ಆಗಿ ಹೋಗಿತ್ತು. ನಾನೇನು ಡೈಲಿ ಶಾರ್ಟ್ಸ್ ಹಾಕಕತ್ತಿಲ್ಲ, ಅಲ್ಲಿಂದ ನನ್ನ ಯೂಟ್ಯೂಬ್ ಚಾನೆಲ್ ಗ್ರೋತ್ ಆಯಿತು. ಇವಾಗ ನಂದು 500 ಸಬ್ಸ್ಕ್ರೈಬರ್ ಅದಾರು. ನಾನು 2023 ಒಳಗೆ
ಲಾಂಗ್ ವಿಡಿಯೋ ಹಾಕಿದ್ನಲ್ಲ ಅಲ್ಲಿಗೆ ಸ್ಟಾಪ್ ಮಾಡೀನಿ. ಮತ್ತು ನಾನು ವಿಡಿಯೋಗಳು ಆವಾಗಿಂದ ಒಂದೆರಡು ವಿಡಿಯೋಗಳು ಹಾಕಿದ್ನಿ, ಅದಕ್ಕೆ 10 ವ್ಯೂಸ್ ಬಂದಿದ್ದು. ನಾನು ಡಿಲೀಟ್ ಮಾಡಿದೆ. ಸೊ ನನಗೆ ಗೊತ್ತಿರಲಿಲ್ಲ ಡಿಲೀಟ್ ಮಾಡಬಾರ್ದಂತ, ಡಿಲೀಟ್ ಮಾಡಿಬಿಟ್ನಿ. ಹೋಗ್ಬಿಟ್ಟಾವೆ ಇವಾಗ ಡಿಲೀಟ. ಆಮೇಲೆ ನಾನೇನು ವಿಡಿಯೋಗಳು ಹಾಕಿಲ್ಲ. ಇವಾಗ 2026 ಮೇ, ಇವತ್ತು 24 ಈ ವಿಡಿಯೋ ಯಾವಾಗ ಬರ್ತೈತೆ ಗೊತ್ತಿಲ್ಲ. ಇವತ್ತು 24 ಮೇ 2026, 24 ಇವತ್ತು ನಾನು ಇದು ವಿಡಿಯೋ ರೆಕಾರ್ಡ್ ಮಾಡೋದಾ. ಮತ್ತು ಈ ವಿಡಿಯೋ ಯಾವಾಗ ನಿಮ್ಮ ಮುಂದೆ ಬರ್ತೈತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇನ್ನೂವರೆಗೂ ನಾನು ಯಾವುದೂ ಲಾಂಗ್ ವಿಡಿಯೋಗಳು ಹಾಕಿಲ್ಲ. ಲೈವಿಗೆ ಅಷ್ಟು ಹೋಗಿದ್ದೇನು, ಶಾರ್ಟ್ಸ್ ಹಾಕಿದ್ದೇನು ಅಷ್ಟು. ನನಗೊಂದು 200 ಜನ ಫಾಲೋವರ್ಸ್ ಸಿಕ್ಕರು, ಅಲ್ಲಿಗೆ ಸಬ್ಸ್ಕ್ರೈಬರ್ ಸಿಕ್ಕರು. ನಂದು ಇವಾಗ ಜಸ್ಟ್ 2026 ಮೇ 24 ನಿನ್ನೆ ರಾತ್ರಿ ನನ್ನ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತೆ ಅಂತ ಮೆಸೇಜು ಬಂತು. ಇನ್ನು 3000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕೀಗ. ಆಮೇಲೆ ಮಾನಿಟೈಸೇಷನ್ ಆಗ್ತೈತಿ. ಫಸ್ಟ್ ಮಾನಿಟೈಸೇಷನ್. ಈ ವಿಡಿಯೋಗಳು ಲಾಂಗ್ ವಿಡಿಯೋಗಳು ಇನ್ನೂ ನಾನು ಹಾಕಿಲ್ಲ, ಒಂದೂ ಹಾಕಿಲ್ಲ. ನಾನು 2023 ಒಳಗೆ ಹಾಕಿದ್ದೆ ಲಾಂಗ್ ವಿಡಿಯೋಗಳು. ಇದುವರೆಗೂ 2 ಹಾಕಿದ್ನಿ, ಅವನು ಡಿಲೀಟ್ ಮಾಡಿ. ಸೊ ಈಗ ಹಾಕಿಲ್ಲ. ಇವಾಗ ವಾಚ್ ಅವರ್ ನಾನು ಕಂಪ್ಲೀಟ್ ಮಾಡ್ಕೋತೇನೆ ಅನ್ನೋದು ಕಾನ್ಫಿಡೆಂಟ್ ನನಗೈತಿ. ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗ್ತೈತಿ, ಗ್ರೋತ್ ಆಗ್ತೈತಿ ಅನ್ನೋದನ್ನು ನನಗೆ ಕಾನ್ಫಿಡೆಂಟ್ ಐತಿ. ಸೊ ಇನ್ನು ನೋಡೋಣಂತ. ಇವಾಗ ಅನ್ಲಿಮಿಟೆಡ್ ನೆಟ್ ಪ್ಯಾಕ್ ಹೊಡ್ಸಕ್ಕೆ ಹೇಳಿದ್ದೀನಿ. ಈಗ ಸಿಮ್ ತೊಗೊಂಬರಕ್ಕೆ ಹೇಳಿದ್ದೀನಿ. ಅದು 1 ತಿಂಗಳು ಫ್ರೀ ಇರ್ತೈತೇನೋ ಮೇ ಬಿ. ನಿಮ್ದು ಎಲ್ಲರದ್ದು ಸಪೋರ್ಟ್ ನನಗೆ ಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಕರ್ಷೆ. ಇದ್ರ ರೂಲ್ಸನ್ನು ಐತಿ, ಅದು ರೂಲ್ಸನ್ನು ಹೇಳ್ಬಿಡ್ತೀನಿ. ಡಾಗ್ ಬಗಳಾತೈತಿ. ರೂಲ್ಸನ್ನು ಐತಿ. ಯೂಟ್ಯೂಬ್ದು ರೂಲ್ಸ್ ಏನಂತಂದ್ರೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಕನ್ನಡದಾಗ ಹೇಳ್ಬೇಕಂದ್ರೆ 4000 ಗಂಟೆ. ಓಕೆ, 4000 ಗಂಟೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು. ಆವಾಗ ಮಾನಿಟೈಸೇಷನ್ ಆಗ್ತೈತಿ, ಆವಾಗ ನಮ್ಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಓಕೆ, ಇದನ್ನು ತಿಳ್ಕೊಂಡು ಬಿಡ್ರಿ. ತಿಳ್ಕೊಂಡು ಆದಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು. ಇಲ್ಲ ನಾನು ಫಸ್ಟ್ ನನಗೆ ಅಮೌಂಟ್ ಬರ್ತೈತಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಿಲ್ಲ, ನಾನು ಬ್ಲಾಗ್ ಮಾಡಿ ಹಾಕಿದ್ರೆ ನಂಗೆ ಅಮೌಂಟ್ ಬರ್ತೈತಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. 4,000 ಗಂಟೆ ಮುಗಿದಿರಬೇಕು, ಕಂಪ್ಲೀಟ್ ಆಗಿರಬೇಕು. 1,000 ಜನ ಸಬ್ಸ್ಕ್ರೈಬರ್ ಆಗಿರಬೇಕು. ಇದು ಟೈಮ್ ಅಂತ ಐತಿ, ಇದಕ್ಕೆ ಲಿಮಿಟ್ ಅಂತ ಐತಿ, ಟೈಮ್ ಲಿಮಿಟ್ ಅಂತ ಐತಿ. ಇದನ್ನು ನಾವು ಯಾವಾಗ ಬೇಕಾದರೂ 3 ವರ್ಷ 4 ವರ್ಷ ಮಾಡ್ಕೋಬೋದಂತಿಲ್ಲ. 3 ವರ್ಷ 4 ವರ್ಷ ಮಾಡ್ಕೋಬೇಕು ಅಂತ ಹಿಂಗಲ್ಲ. ಇದಕ್ಕೊಂದಷ್ಟು ಟೈಮ್ ಐತಿ, ಅದು ಟೈಮ್ ಒಳಗೆ ಮುಗಿಬೇಕು. ಏನಂದರೆ ಇಲ್ಲಿ ಟೈಮ್ ಲಿಮಿಟ್ ಐತಿ. 1 ವರ್ಷ 365 ಡೇಸ್. ಓಕೆ, 365 ದಿನದಾಗ 1K ಸಬ್ಸ್ಕ್ರೈಬರ ಮತ್ತು 4 ಗಂಟೆ ವಾಚ್ ಅವರ 4,000 ಗಂಟೆ ವಾಚ್ ಅವರ ಕಂಪ್ಲೀಟ್ ಆಗಿರಬೇಕು. ಆವಾಗ ಮಾನಿಟೈಸೇಷನ್ ಆಗ್ತೈತಿ. ಆವಾಗ ನೀವು ಯೂಟ್ಯೂಬ್ ಒಳಗೆ ಆದಷ್ಟು ವಿಡಿಯೋಗಳು ಅದಾವೆ ನೋಡಿರಿ. ನಂದು ಮಾನಿಟೈಸೇಷನ್ ಆಗಿಲ್ಲ, ನನಗೂ ಇನ್ನೂ ವಾಚ್ ಅವರು ಇಲ್ಲ, ಸಬ್ಸ್ಕ್ರೈಬರು ಇಲ್ಲ. ನಾನು ಇನ್ನೂ ಏನು ಅದ್ರ ಮುಂದಿನ ಪ್ರೊಸೆಸ್ ಏನೈತೆ ಅಂತ ಹೇಳಿ ನನಗೂ ಇನ್ನೂ ಏನು ಗೊತ್ತಿಲ್ಲ. ಮುಂದಿನ ಪ್ರೊಸೆಸ್ ಆಧಾರ್ಗೆ ಗೊತ್ತದ. ಸೊ ಮಾನಿಟೈಸೇಷನ್ ಪೈಲ ಮಾಡ್ಕೊಂಬಿಡೋಣ, ಆಮೇಲೆ ಮುಂದಿನ ಪ್ರೊಸೆಸ್ ಏನೇ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಗೈಸ್, ಇದಾಗಿತ್ತು. ಇದು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನೆಲ್ ಚಾಲೂ ಮಾಡೋದಕ್ಕೆ ಕಾರಣ ಮತ್ತು ರೀಸ್ಟಾರ್ಟ್ ಮಾಡೋದಕ್ಕೆ ಕಾರಣ ನನ್ನ ಗಂಡ ಅವ್ರ ಫೋನ್ ತಂದು ಕೊಟ್ಟಿದ್ದಕ್ಕೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ನಿ. ಸೊ ಇದನ್ನು ಹೇಳಬೇಕಿತ್ತು. ಓಕೆ ಗೈಸ್, ಇವಾಗ ನಿಮ್ಮದು ಸಪೋರ್ಟ್ ನನಗೆ ಬೇಕು. ಯಾರು ಫಸ್ಟ್ ಕಮೆಂಟ್ ಮಾಡ್ತಿರಲ್ಲ ಅವ್ರದ್ದು ಕಮೆಂಟ್ ವಿನ್ನರ್ನ ನಾನು ನೆಕ್ಸ್ಟ್ ಬ್ಲಾಗ್ದಾಗ ಹಾಕ್ತೇನೆ. ಸೊ ಗೈಸ್, ಪಟ್ ಕಮೆಂಟ್ ಮಾಡಿರಿ.
ಯಾರು ಫಸ್ಟ್ ಕಮೆಂಟ್ ಮಾಡ್ತಾರಲ್ಲ ಅವ್ರ ಕಮೆಂಟ್ ವಿನ್ನರ್ನ ನೆಕ್ಸ್ಟ್ ಬ್ಲಾಗ್ದಾಗ ಬರ್ತೈತಿ. ನೆಕ್ಸ್ಟ್ ಬ್ಲಾಗ್ ಮಧ್ಯದಾಗ ಅವ್ರದ್ದು ಚಾನಲ್ದ ಸ್ಕ್ರೀನ್ಶಾಟ ಬರ್ತೈತಿ. ಸೊ ನಿಮ್ದು ನನ್ನ ವಿಡಿಯೋಗಳ್ದಾಗ ನಿಮ್ಮದು ಪ್ರಮೋಷನ್ ಮಾಡ್ಬೇಕಂತಂದ್ರೆ ಪಟ್ ಕಮೆಂಟ್ ಮಾಡಿರಿ. ನಿಮ್ಮದು ಚಾನಲ್ ನಿಮ್ಮ ಚಾನಲ್ ನೇಮ್ ಏನೈತಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಪ್ರಮೋಷನ್ ನೆಕ್ಸ್ಟ್ ವಿಡಿಯೋದಾಗ ಅದು ಸ್ಕ್ರೀನ್ಶಾಟ್ ಹಾಕಿ ಪ್ರಮೋಷನ್ ಮಾಡಿ ಕೊಡ್ತೇವೆ. ಅದಕ್ಕೆ ನೀವು ಈಗ ಏನು ಮಾಡಬೇಕು, ಪಟ್ ಕಮೆಂಟ್ ಮಾಡಬೇಕು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪೈಲ, ಆಮೇಲೆ ಪಟ್ ಕಮೆಂಟ್ ಮಾಡಿರಿ. ಏನಂತಂದ್ರೆ 500 ಸಬ್ಸ್ಕ್ರೈಬರ್ ಅದಾರಲ್ಲ, ನಾನು ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದು ನನ್ನ ವಿಡಿಯೋದಾಗ ನಾನು ಪೇಸ್ಟ್ ಮಾಡಿ ಅಂತಂದ್ರೆ ಅಟ್ಲೀಸ್ಟ್ ಇಬ್ಬರಾದರೂ ನಿಮ್ದು ವಿಡಿಯೋ ಬಂದು ನೋಡ್ತಾರಲ್ಲ, ಇಬ್ಬರಾದ್ರೂ ಬಂದು ನಿಮ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದಕ್ಕೆ ಎಷ್ಟೋ ಯೂಸ್ಫುಲ್ ಐತಿ. ಸೊ ಅದ್ರ ಸಲುವಾಗಿ ನಾನು ಹೇಳೋದು, ಪೈಲ ಯಾರು ಕಮೆಂಟ್ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ ನೆಕ್ಸ್ಟ್ ವಿಡಿಯೋದಾಗ ಸ್ಕ್ರೀನ್ಶಾಟ್ ಪ್ರಮೋಷನ್ ಆಗೋದು. ಸೊ ಎಲ್ಲರೂ ಪಟ್ ಹೋಗಿ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ನಿಮ್ಮದು ಚಾನಲ್ ಪ್ರಮೋಷನ್ ನೆಕ್ಸ್ಟ್ ವಿಡಿಯೋದಾಗ ಬರ್ತೈತಿ. ಓಕೆ ಗೈಸ್, ಡೀಲ ಕನ್ಫರ್ಮ್ ಆಯ್ತು ಅಂತ ಅಂದ್ಕೊಳ್ತೀನಿ. ಇನ್ನು ಯೂಟ್ಯೂಬ್ ಚಾಲೂ ಮಾಡೋದಕ್ಕೆ ಕಾರಣ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ಫೋನ್ ಮತ್ತು ರೀಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಇದಾಗಿತ್ತು ಯೂಟ್ಯೂಬ. ಇನ್ನು ಮಾನಿಟೈಸೇಷನ್ ನಾನೇನು ಟಿಪ್ಸ್ 500 ಫಾಲೋವರ್ಸ್ 500 ಸಬ್ಸ್ಕ್ರೈಬರ್ ಹೆಂಗೆ ಮಾಡ್ಕೊಂಡು ಅದೆಲ್ಲ ಟಿಪ್ಸ ನೆಕ್ಸ್ಟ್ ಮತ್ತು ಬ್ಲಾಗ್ದಾಗ ತಿಳಿತಾವೆ ನಿಮಗೆ. ಇವಾಗ ಸದ್ಯ ನೀವು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಗಾಯ್ಸ್, ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಬ್ಲಾಗ್ದಾಗ ಮತ್ತೆ ಸಿಗ್ತೇನೆ ಇಂಥವನ್ನ ಯೂಸ್ಫುಲ್ ಟಿಪ್ಸ್ಗಾಗಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿ. ಓಕೆ ಗಾಯ್ಸ್.